ಶನಿದೇವ್ರ ಹೆಸರು ಹೇಳೋಕೆ ತುಂಬಾ ಜನ ಭಯ ಪಡ್ತಾರೆ. ಯಾಕಂದ್ರೆ ಅವ್ರ ದೃಷ್ಟಿ ಯಾರ ಮೇಲೆ ಆದ್ರೂ ಬಿದ್ರೆ ಅವ್ರ ಕತೆ ಮುಗೀತು ಅಂತ. ಶನಿ ದೋಷ ಹೋಗೋಕೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಬೇಕು ಅಂತಾರೆ. ಶನಿ ದೃಷ್ಟಿಗೆ ಮತ್ತೆ ಹನುಮಂತನ ಪೂಜೆಗೆ ಲಿಂಕ್ ಏನು ಅಂತ ತಿಳ್ಕೊಬೇಕು ಅಂದ್ರೆ ನಾವೆಲ್ಲ ರಾವಣನ ಲಂಕೆಗೆ ಹೋಗ್ಬೇಕು. ರಾವಣ ಒಬ್ಬ ದೊಡ್ಡ ಜ್ಯೋತಿಷಿ, ನವಗ್ರಹಗಳನ್ನ ಅಧೀನದಲ್ಲಿ ಇಟ್ಕೊಳ್ಳೋ ಶಕ್ತಿ ಉಳ್ಳವನು. ರಾವಣನ ಹೆಂಡತಿ ಮಂಡೋದರಿ ಗರ್ಭ ಧರಿಸ್ತಾಳೆ. ಮಂಡೋದರಿ ಜನ್ಮ ಕೊಡುವ ಸಮಯಕ್ಕೆ ಎಲ್ಲಾ ಗ್ರಹಗಳು ನೇರಕ್ಕೆ ಒಂದೇ ಸಮನೆ ಇರಬೇಕು, ಹುಟ್ಟುವ ಮಗ ಅಮರನಾಗಬೇಕು ಅಂತ ಎಲ್ಲಾ ಗ್ರಹಗಳನ್ನ ಭಯಪಡಿಸಿ ತನ್ನ ಹತೋಟಿಯಲ್ಲಿ ಇಟ್ಕೊಳ್ತಾನೆ. ಎಲ್ಲಾ ಗ್ರಹಗಳು ಹೇಳಿದ ಮಾತು ಕೇಳ್ತಾರೆ. ಆದ್ರೆ ಮಗು ಜನಿಸೋ ಹೊತ್ತಿಗೆ ಶನಿ ಮಾತ್ರ ತನ್ನ ಸ್ಥಾನನ ಬದಲಾಯಿಸ್ತಾನೆ. ಅದರಿಂದ ರಾವಣನ ಮಗನಿಗೆ ಸಂಪೂರ್ಣ ಆಯುಸ್ಸು ಸಿಗೋದಿಲ್ಲ. ಹೇಳಿದ ಮಾತು ಕೇಳಿಲ್ಲ ಅಂತ ಶನಿದೇವರನ್ನ ಒಂದು ಕತ್ತಲೆ ಕೋಣೆಯಲ್ಲಿ ಬಂಧಿಸ್ತಾನೆ. ಕೆಲವು ವರ್ಷಗಳ ನಂತರ ಸೀತಾಮಾತೆಯನ್ನು ಹುಡ್ಕೊಂಡು ಬಂದ ಹನುಮನಿಗೆ ಲಂಕಾದಹನ ಮಾಡುವಾಗ ಶನಿಯನ್ನ ನೋಡಿ ಅಲ್ಲಿಂದ ರಕ್ಷಿಸ್ತಾನೆ. ತನ್ನನ್ನ ರಕ್ಷಿಸಿದ್ದಕ್ಕೆ ಹನುಮಾನ್ ಭಕ್ತರನ್ನ ಯಾವತ್ತೂ ತನ್ನ ದೃಷ್ಟಿಯಿಂದ ಕಾಡೋದಿಲ್ಲ ಅಂತ ಹನುಮನಿಗೆ ಮಾತು ಕೊಡ್ತಾನೆ.